ಓಕೆ, ನೀವ್ ಹೇಳ್ತಾ ಇದ್ರಿ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರು ಅವರ ಸಿಕ್ಕಾಪಟ್ಟೆ ಜಗಳ ಆಡಿದ್ರು ಅಂತ. ಅವರಲ್ಲ ಸೀಸನ್ ಸ್ಟಾರ್ಟಿಂಗ್ ಇಂದಾನು ಇಬ್ರು ಜಗಳ ಆಡ್ತಾನೆ ಇದಾರೆ. ಆಮೇಲೆ ಅಶ್ವಿನಿ ಅವ್ರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಗಿಲ್ಲಿ ನನ್ನಿಂದ ಫುಟೇಜ್ ತಗೊಂತಾ ಇದ್ದಾನೆ, ಅಂದ್ರೆ ನನ್ನ ಬೇಕಂತ ಟ್ರಿಗರ್ ಮಾಡ್ಬಿಟ್ಟು ಫುಟೇಜ್ ತಗೊಂತಾನ, ಅವ್ನು ಫುಟೇಜ್ ಸಿಕ್ತಿರೋದೇ ನನ್ನಿಂದ ಅಂತ. ನಿಮ್ಗೆ ಅನ್ಸುತ್ತಾ ಅಂದ್ರೆ ಅಶ್ವಿನಿನ ಬೇಕಂತಾನೆ ಗಿಲ್ಲಿ ಟ್ರಿಗರ್ ಮಾಡ್ತಾರ? ಆತರ ಇಲ್ಲ, ಏನೂ ಇಲ್ಲ. ಅಂಡ್ ಏನ್ ಗೊತ್ತಾ, ಎಲ್ಲರೂ ಅಲ್ಲಿ ಕಾಣಿಸ್ಕೊಂಡ್ಬೇಕು ಅಂತಾನೆ ಹೋಗಿರ್ತೀವಿ. ಫುಟೇಜ್ ತಗೊಂಡ್ಬೇಕು, ನಿನ್ನಿಂದ ನನ್ಗೆ ನನ್ನಿಂದ ನಿನ್ಗೆ ಅನ್ನೋದೆಲ್ಲ ಏನೂ ಇರಲ್ಲ. ಎಲ್ಲರೂ ಫುಟೇಜ್ಗೋಸ್ಕರನೇ. ಸುದೀಪ್ ಸರ್ ಒಂದ್ ಮಾತು ಹೇಳಿದ್ರು, ಸೂರಜ್ ಏನೋ ನಾನು ಹೇಗಿದ್ದೀನಿ ಹಾಗೇನೆ ಇದೀನಿ ಅಂದಾಗ, ಹಾಗಿದ್ರೆ ನೀವು ಮನೇಲೇ ಇರ್ಬೋದಿತ್ತು, ಬಿಗ್ ಬಾಸ್ಗೆ ಯಾಕೆ ಬಂದ್ರಿ? ಬಿಗ್ ಬಾಸ್ ಅಲ್ಲಿ ನೀವ್ ಇದೀರಾ ಅಂದ್ರೆ ನಾವ್ ಇದೀವಿ, ಓಕೆ, ನಾವ್ ಹೇಗಿದೀವಿ ಹಾಗೆ ಇರ್ಬೇಕು. ಬಟ್ ಜನಗಳು ನಮ್ನ ನೋಡ್ತಿದ್ದಾರೆ ಅಂದ್ರೆ ಗುಡ್ ಎಂಟರ್ಟೈನ್ಮೆಂಟ್, ಗುಡ್ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಸೊ ಬಟ್ ಈಸ್ ಡೂಯಿಂಗ್ ದಟ್. ನಾವ್ ಎಲ್ಲರೂ ಅದನ್ನ ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ. ಅವ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ದಾನೆ, ಬಿಕಾಸ್ ಅವನು ಅದೇ ಫೀಲ್ಡ್, ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಕಾಮಿಡಿಯನ್ ಆಗಿರೋದ್ರಿಂದ ಚೆನ್ನಾಗಿ ಮಾಡ್ತಿದ್ದಾನೆ. ಅಂಡ್ ಅವ್ರಿಬ್ರು ಮಧ್ಯೆ ಏನೀಗ ಜಗಳಗಳು ಸ್ಟಾರ್ಟ್ ಆಗತ್ತೆ ಅಂತ ನಮಗ್ ಗೊತ್ತಿಲ್ಲ. ಇವ್ರು ಏನೋ ಒಂದ್ ಮಾತಾಡಿದ್ರೆ ಇಲ್ಲೊಂದ್ ಜಗಳ ಸ್ಟಾರ್ಟ್ ಆಗುತ್ತೆ, ಇಬ್ರು ಕೆಣ್ಕೊಂಡ್ ಜಗಳ ಮಾಡ್ತಾರೆ ಅಂತ ಅನಿಸ್ತು ನನ್ಗಂತೂ. ಇವ್ರೆಲ್ಲೋ ಸ್ಟಾಪ್ ಮಾಡ್ತಿದ್ದಾರೆ ಅಂದಾಗ ಅವನೆಲ್ಲೋ ಒಂದ್ ಪಾಯಿಂಟ್ ಎತ್ತಾನೆ, ಅವ್ನ್ ಸ್ಟಾಪ್ ಆದಾಗ ಅಶ್ವಿನಿ ಮ್ಯಾಮ್ ಇನ್ನೊಂದ್ ಪಾಯಿಂಟ್ ತೆಗಿತಾರೆ. ಅದು ಹಾಗೆ ಜಗಳ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಅವ್ರಿಬ್ರು ಮಧ್ಯೆ ಸ್ಟಾಪ್ ಅಂತೂ ಆಗಲ್ಲ.